ಸೊ ನೋಡ್ತಾ ಇದ್ರಿ ಪ್ರಶಾಂತ್ ಅವರು ತಮಗೆ ಆದಂತಹ ಅನ್ಯಾಯದ ಕಂಪ್ಲೀಟ್ ವರದಿಯನ್ನ ನಮ್ಮ ಅಶ್ವವೇಗ ನ್ಯೂಸ್ ಮುಂದೆ ಬಿಚ್ಚಿಡ್ತಾ ಇದ್ರು. ಏನ್ರಿ ಮಾಡ್ತಾ ಇದ್ದೀರಾ, ಇವ್ರ ಶೋಷಣೆ ನೋಡಿ. ಪತ್ರ ಬರೆದಿದ್ದಾರೆ ಪ್ರಧಾನಿ ಅವರಿಗೆ, ಮುರ್ಮು ಅವರಿಗೆ. ಯಾವ ಸರ್ಕಾರ ಬಂದರೂ ಕೂಡ ಪರಿಹಾರ ಸಿಕ್ಕಿಲ್ಲ. ಎಲ್ಲಾ ರೀತಿಯಾದಂತಹ ವಿಚಾರವನ್ನು ತಲುಪಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇಂಧನ ಮಂತ್ರಿ KJ ಜಾರ್ಜ್ ಅವರೇ, ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರೇ. ನ್ಯಾಯ ಕೊಡ್ರಿ ಇವ್ರಿಗೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಶಾಂತ್ ವಿದ್ಯುತ್ ಇಲಾಖೆ ಹೊರಗುತ್ತಿಗೆ ಕಾರ್ಮಿಕರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್ ಅವರೇ, ನಿಜಕ್ಕೂ ನನಗೆ ಕೇಳಿ ತುಂಬಾನೇ ಬೇಸರ ಆಗ್ತಾ ಇದೆ. ಬರೋಬ್ಬರಿ 14 ವರ್ಷದಿಂದ ಇದೇ ರೀತಿಯಾದಂತಹ ಶೋಷಣೆಗೊಳಗಾಗ್ತಾ ಇದ್ದೀರಾ, ಅನ್ಯಾಯ ಆಗ್ತಾ ಇದೆ. ದಯಾಮರಣವನ್ನ ಕೋರಿ ಆ ಒಂದು ಪತ್ರವನ್ನ ಬರೆದ್ರೂ ಕೂಡ ಯಾರ ಸ್ಪಂದನೆಯೂ ಕೂಡ ಇಲ್ಲ. ಇಷ್ಟು ದಿನ ಈ ವಿಚಾರ ಬೆಳಗಿಗೆ ಬಂದಿಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಕಂಪ್ಲೀಟ್ ಆಗಿ ನಿಮಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಸ್ ಏನು? ಮೇಡಮ್, ನಾವು ಬೆಸ್ಕಾಂ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಸುಮಾರು 14 ವರ್ಷದಿಂದ ಮಾಡ್ತಾ ಇದೀವಿ. ಹೊರಗುತ್ತಿಗೆ ನೌಕರರಾಗಿ ಗ್ಯಾಂಗ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದೀವಿ ಮೇಡಮ್. ನಮ್ನ ಟ್ರೀ ಟ್ರಿಮ್ಮಿಂಗ್ ಅಂತ ತಗೊಂಡಿದ್ದಾರೆ ಬೆಸ್ಕಾಂ ಅಲ್ಲಿ. ಆದ್ರೆ ನಾವು ಈ ಟ್ರೀ ಟ್ರಿಮ್ಮಿಂಗ್ ಮಾಡ್ತೀವಿ, ಡಿಸ್ಕನೆಕ್ಷನ್ ಮಾಡ್ತೀವಿ, ಬಿಲ್ ಹೊಡಿತೀವಿ, ಆಮೇಲೆ ಕಂಪ್ಲೇಂಟ್ ಅಲ್ಲಿ ಈ ತರ ಎಲ್ಲಾ ಕೆಲ್ಸಕ್ಕೂ ಯೂಸ್ ಮಾಡ್ಕೋತಾರೆ. ಸಂಬಳ ಮಾತ್ರ ಸರಿಯಾಗಿ ಬರಲ್ಲ ಮೇಡಮ್. 11 ವರ್ಷದಿಂದನೂ ಇದೇ ಪ್ರಾಬ್ಲಮ್. ESI PF ಇಲ್ಲ, ಆಮೇಲೆ ನಮ್ಗೊಂದು ಯಾವ್ದೇ ಡ್ರೆಸ್ ಕೋಡ್ ಇಲ್ಲ, ID ಕಾರ್ಡ್ ಇಲ್ಲ. 11 ವರ್ಷದಿಂದನೂ ಇದೇ ಇದು ಮೇಡಮ್. ಯಾವ್ದೇ ಸರ್ಕಾರ ಬಂದ್ರು ನಮ್ಗಿದೇ ಇದು ಮೇಡಮ್. ಅಲ್ಲ, ನೀವು ಈ ವಿಚಾರವನ್ನ ಸಂಬಂಧಪಟ್ಟಂತವರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರಾ ಇಲ್ವಾ? ಈಗ ಬೆಳಕಿಗೆ ಬರ್ತಾ ಇದೆ. ಎಲ್ಲರಿಗೂ ಕೊಟ್ಟಾಗಿದೆ ಮೇಡಮ್. ಯಾರ ಹತ್ರ ಎಲ್ಲ ಹೋಗಿ ಮಾತನಾಡಿದ್ರೆ, ಏನೆಲ್ಲ ಭರವಸೆಗಳನ್ನು ಕೊಟ್ರು? ಅಟ್ಲೀಸ್ಟ್ ಹೇಳಿದ್ರ ಪ್ರಾಬ್ಲಮ್ ಆಗುತ್ತೆ, ಸೊಲ್ಯೂಷನ್ ಕೊಡ್ತೀವಿ ಅನ್ನೋ ಭರವಸೆನಾದ್ರೂ ಕೊಟ್ಟಿದ್ರಾ? ಏನ್ ಕತೆ ಅಂತ ಸ್ಟ್ರೈಕ್ ಮಾಡಿದ್ವಿ ಮೇಡಮ್ ಫ್ರೀಡಮ್ ಪಾರ್ಕ್ ಅಲ್ಲಿ. 4000 ಜನ ಸೇರಿ. ಅವಾಗ ಬಂದು ನಿಮ್ಗೊಂದು ಇನ್ಸೂರೆನ್ಸ್ ಮಾಡ್ತೀವಿ, ಸೇವಾ ಭದ್ರತೆ ಮಾಡ್ಕೊಡ್ತೀವಿ ಅಂತ ಬಂದು ಬೆಸ್ಕಾಂ MD ಇದ್ರು. ಮುಂಚೆ ಇದ್ದವರು ಬಂದು ಬರೀ ಮಾತು ಕೊಟ್ರಷ್ಟೇ, ಯಾರು ಇದ್ ಮಾಡಿಲ್ಲ ಮೇಡಮ್. ಅಲ್ಲ, ನೀವು ದಯಾಮರಣವನ್ನ ಕೇಳುವಂತಷ್ಟು ಕಿರುಕುಳ ಆಗಿದ್ಯಾ? ಪತ್ರವನ್ನ ನೋಡ್ತಾ ಇದ್ರೆ ಸೊ ಅದಕ್ಕೆ ಸ್ಪಂದನೆ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತೀರಾ? ಅಷ್ಟು ಶೋಷಣೆಗೊಳಗಾಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೇಡಮ್, 4 ತಿಂಗಳು 5 ತಿಂಗಳು ಸಂಬಳ ಇಲ್ಲ ಅಂದ್ರೆ ಹೆಂಗ್ ಜೀವನ ಮಾಡೋಣ ಮೇಡಮ್? ಈಗಿನ ಪರಿಸ್ಥಿತಿಲಿ ತುಂಬಾ ಕಷ್ಟ ಇದೆ. ಈಗ ನೋಡಿ, ಸಿಲಿಂಡರ್ ರೇಟ್ ಎಲ್ಲಾ ಜಾಸ್ತಿ ಮಾಡಿದಾರೆ ಮೇಡಮ್. ಇವು ಫ್ರೀ ಕೊಟ್ಬಿಟ್ಟು ಪ್ರತಿ ಒಂದು ಜಾಸ್ತಿ ಆಗಿದೆ, ಸಂಬಳ ಮಾತ್ರ ಕೊಡಲ್ಲ. ಇವಾಗ ಇತ್ತೀಚೆಗಷ್ಟೇ ಸಮಸ್ಯೆ ಆಗ್ತಾ ಇರೋದ? ಬಿಕಾಸ್ 5 ತಿಂಗಳವರೆಗೂ ಸಂಬಳ ಇಲ್ಲ ಅಂತ ಹೇಳಿದ್ರೆ ಜೀವನ ಹೇಗ್ ನಡೆಸೋಕ್ ಸಾಧ್ಯ? ಇತ್ತೀಚೆಗೆ ಆಗ್ತಾ ಇರುವಂತಹ ಸಮಸ್ಯೆನ ಅಥವಾ 14 ವರ್ಷದಿಂದ ಇದೇ ಕಥೆ? ಮೇಡಮ್, ಯಾವಾಗ್ಲೂ ಇದೇ ಕಥೆನೆ ಮೇಡಮ್. ಅವ್ರದ್ದು ಏಜೆನ್ಸಿ ಅವ್ರನ್ನ ಕೇಳಿದ್ರೆ ಬಿಲ್ ಆಗಿಲ್ಲ ಅಂತಾರೆ. ಸರ್ಕಾರದ ಕೇಳಿದ್ರೆ ಏನಿಲ್ಲ ಮೇಡಮ್. ಯಾರಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿದೀವಿ, ಎಷ್ಟು MLA ಗಳ ಹತ್ರ ತಿರ್ಗಾಡಿದೀವಿ, ಯಾರ ಹತ್ರ ಹೋದ್ರು ಇದೇ ಬಾಳೆ ನಮ್ದು. ಹೊರಗುತ್ತಿಗೆ ನೌಕರರದು ಇದೇ ಕೆಲಸ. ತುಂಬಾ ಜನ ಡೆತ್ ಆಗಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಅವ್ರದ್ದು ಯಾರ್ದು ಬೆಳಕಿಗೆ ಬರಲ್ಲ ಮೇಡಮ್. ಅವ್ರೇನಾದ್ರು ಸತ್ರೆ ಸುಮ್ನೆ ಲೈನ್ ಮ್ಯಾನ್ ಅನ್ಬಿಡ್ತಾರೆ, ಯಾರು ಟೆಂಪ್ರವರಿ ಅಂತ ತೋರ್ಸೋದೇ ಇಲ್ಲ ಅವ್ರನ್ನ. ಆ ತರ ಮಾಡ್ತಾರೆ. ಪ್ರಶಾಂತ್ ಅವ್ರೆ, ಏನಂತ ಹೇಳಿದ್ರೆ, ಸಂಬಳ ಇರೆಗ್ಯುಲರ್ ಆಗಿ ಆಗ್ತಾ ಇದೆ, ಯಾವುದೇ ರೀತಿಯಾದಂತಹ ನಿಮ್ಮ ಒಂದು ನೋವುಗಳಿಗೆ ದಯಾಮರಣಕ್ಕಾಗಿರ್ಬೋದು ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ಫೈನ್, ಅಟ್ ಲೀಸ್ಟ್ ಒಂದು ಸೇಫ್ಟಿ ಕಿಟ್ ಅನ್ನೋದನ್ನ ಕಂಪನಿ ಕಡೆಯಿಂದ ಕೊಡ್ಬೇಕು ಅಲ್ವಾ? ಅದು ಮ್ಯಾಂಡೇಟರಿ ಆಗಿರುತ್ತೆ. ಅದನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ 14 ವರ್ಷದಿಂದನೂ ಕೂಡ ಒಂದು ಸೇಫ್ಟಿ ಕಿಟ್ ಕೊಟ್ಟಿಲ್ವಾ ನಿಮ್ಗೆ? ಮೇಡಮ್, ಸೇಫ್ಟಿ ಕಿಟ್ ಹೋದ್ರಿ, ID ಕಾರ್ಡೇ ಕೊಟ್ಟಿಲ್ಲ. ಕನಿಷ್ಠ ಒಂದು ID ಕಾರ್ಡ್ ಇಲ್ಲ. ಆಮೇಲೆ ಒಂದು ESI PF ನಂಬರ್ ಮಾತ್ರ ಕೊಟ್ಟಿದ್ದಾರೆ. ಆ ಕಾರ್ಡ್ ಬನ್ರಿ ಆಫೀಸ್ಗೆ ಅಂತಾರೆ. ಆಫೀಸ್ ಇರೋದು ಅಮೃತಹಳ್ಳಿ, ಯಲಹಂಕ ಹತ್ರ. ಇಲ್ಲಿ ಸಂಬಳಕ್ಕೆ ಈಗ ಪೆಟ್ರೋಲ್ ನಾವು ಕೈಯಿಂದ ಹಾಕೊಂಡ್ ಬರ್ತಾ ಇದೀವಿ ಮೇಡಮ್. ಈಗ ನೋಡಿ, ಜನವರಿದು ಸಂಬಳ ಕೊಟ್ಟಿದ್ರು, ಈಗ ನಿನ್ನೆ ಸಂಜೆ ಫೆಬ್ರವರಿದ್ ಹಾಕಿದ್ದಾರೆ. ಇನ್ನ 3 ತಿಂಗಳು ಬಾಕಿ ಇದೆ. ಈ ತರ ಮೇಡಮ್, ಯಾರ್ ಕೇಳಿದ್ರು ಪ್ರಯೋಜನ ಇಲ್ಲ. SC ಈಗೆಲ್ಲ ಲೆಟರ್ ಕೊಟ್ಟಿದೀವಿ, ಹಿಂಗ್ ಸಂಬಳ ಆಗ್ತಾ ಇಲ್ಲ ಅಂದ್ರೆ ಇಲ್ಲಪ್ಪ ಬರುತ್ತೆ ಅಂತಾರೆ. ಕೆಲಸ ಮಾತ್ರ ಕಂಪ್ಲೀಟ್ ಆಗಿ ಮಾಡಿಸ್ಕೊಂತಾರೆ ಮೇಡಮ್. ಪ್ರಶಾಂತ್, ಇವಾಗ ಪ್ರೊಟೆಸ್ಟ್ ಮಾಡಿದ್ರಿ, ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಿ, MLA ಗಳ ಹತ್ರನೂ ಕೂಡ ಓಡಾಡಿದ್ರಿ, ಏನು ಯೂಸ್ ಆಗಿಲ್ಲ. ಸೊ ವಾಟ್ ನೆಕ್ಸ್ಟ್? ನಿಮ್ಮ ಮುಂದಿನ ನಡೆ ಏನು ಪ್ರಶಾಂತ್? ಮುಂದಿನ ನಡೆ ಅದೇ ಮೇಡಮ್, ಕೆಲಸ ಬಿಡ್ಬೇಕು. ನೆಕ್ಸ್ಟ್ ಈಗ GB ಎಲೆಕ್ಷನ್ ಆಗಿದೆ, 13,000 ಜನ ಇದೀವಿ. ನಾವೆಲ್ಲ ಒಗ್ಗಟ್ಟಾಗಿ ಈ ಸರ್ಕಾರನ ತೊಲಗಿಸ್ತೀವಿ ಮೊದ್ಲು. ಈಗೇನ್ ಭರವಸೆ ಕೊಟ್ಟಿದ್ರು ಬಡವ್ರ ಪರವಾಗಿದ್ದಾರೆ ಅಂತಾರೆ. ಇವ್ರು ಯಾರು ಬಡವ್ರ ಪರ ಇಲ್ಲ ಮೇಡಮ್. ಯಾರು ಬಂದ್ರು ಇದೇ ಬಾಳೆ. ಎಲ್ಲ ಕಳ್ರಲ್ಲಿ ಒಳ್ಳೆ ಕಳ್ರನ್ನ ಹುಡ್ಕಂಗ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಗೆ.
ರೈಟ್ ಎಲ್ಲ ಒಗ್ಗಟ್ಟಾಗಿ ಇವ್ರನ್ನ ಆಚೆಗೆ ಹಾಕ್ಬೇಕು ಅಷ್ಟೇ ಮೇಡಮ್, ಇನ್ನೇನಿಲ್ಲ. 2028ಕ್ಕೆ ಹೊರಗುತ್ತಿಗೆನೆ ನಿಲ್ಸ್ಬೇಕು ಅಂತಿದ್ದಾರೆ. ಇನ್ನೇನ್ ಈಗ 11 ವರ್ಷ ನಮ್ ಲೈಫ್ ಅಲ್ಲಿ ಈಗ ನೋಡಿ ಮೇಡಮ್, ಏಜ್ ಇದ್ದಾಗ ಈ ಕಂಪ್ನಿಲಿ ದುಡ್ದಿದೀವಿ. 5,800 ರೂಪಾಯಿಂದ ದುಡ್ದಿದೀವಿ ಮೇಡಮ್ ಈ ಕಂಪ್ನಿಲಿ. ಏನ್ ಉಳಿಸಿದೀವಿ ನಾವು? ಏನು ಮಾಡಕ್ಕಾಗಿಲ್ಲ. ಏನೋ ಒಂದ್ ಪರ್ಮನೆಂಟ್ ಆಗುತ್ತೆ ಅನ್ನೋ ಆಸೆಗೆ ಈಗ ಹೈಕೋರ್ಟ್ ಆರ್ಡರ್ಗಳೆಲ್ಲ ನೋಡಿ ಹುಡುಗರುಗಳು ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂತ ಮಾಡ್ತಾ ಇದ್ರು. ಇವ್ರು ಸಂಬಳನೇ ಕೊಡಲ್ಲ ಅಂದ್ರೆ ಜೀವನ ಹೆಂಗ್ ಮಾಡೋದು ಮೇಡಮ್? ಓಕೆ ಪ್ರಶಾಂತ್, ಏನು ಕೂಡ ಚಿಂತೆಗೊಳಗಾಗಬೇಡಿ. ಈ ಸುದ್ದಿನ ನಾವು ಇಲ್ಲಿಗೆ ಬಿಡೋದಿಲ್ಲ. ನಿಮ್ಮ ಅಶ್ವವೇಗ ನ್ಯೂಸ್ ನಿಮ್ಮ ಜೊತೆಗಿರುತ್ತೆ. ಧೈರ್ಯವಾಗಿರಿ ಪ್ರಶಾಂತ್, ನಾವು ಕೂಡ ನಿಮ್ಮ ಜೊತೆ ನಿಂತು ಹೋರಾಡೋದಕ್ಕೆ ಸಿದ್ಧರಾಗಿದ್ದೀವಿ. ನೋಡಿ ಮೇಡಮ್, ಈ 13,000 ನೌಕರರ ಪರವಾಗಿ ನಾನು ನಿಮ್ಗೆ ಕೇಳ್ಕೊಂತ ಇದೀನಿ, ಏನೋ ಒಂದು ಒಳ್ಳೇದಾಗ್ಲಿ ಮೇಡಮ್ ನಿಮ್ ಮುಖಾಂತರ. ಖಂಡಿತವಾಗಿಯೂ ನಾನು ಭರವಸೆ ಕೊಡ್ತೀನಿ, ನಿಮ್ ಜೊತೆಗಿರ್ತೀವಿ. ಧೈರ್ಯವಾಗಿರಿ. ಧನ್ಯವಾದ ಪ್ರಶಾಂತ್.